ಹೆಣ್ಮಕ್ಳ ಒಂದು ಜೀವನಕ್ಕೆ, ಹೆಣ್ಣಿನ ಜೀವನಕ್ಕೆ ಪತಿಯ ಒಂದು ಮಹತ್ವ, ಪತಿಯ ಮಹತ್ವ ಎಷ್ಟಿರುತ್ತೆ ಅಂತಂದರೆ, ಈಗ ನೋಡ್ರಿ, ಮದುವೆ ಆಗಬೇಕಂದ್ರೆ ಹುಡುಗ ಮೇಲಿನ ರೂಪಗಳು ಮಾತ್ರ ಗೊತ್ತಿರ್ತವೆ ಒಬ್ರಿಗೊಬ್ರು, ಆದರೆ ಅವರ ಗುಣಗಳು ಗೊತ್ತಾಗೋದಿಲ್ಲ, ತಿಳಿದುಕೊಳ್ಳಿಕ್ಕೆ ಆಗಂಗಿಲ್ಲ. ಮದುವೆ ಆದ ನಂತರ ಅವುಗಳು ಅರ್ಥ ಆಗ್ತವೆ. ಹುಡುಗ ಪತಿ ಹೆಂಡತಿಗಿಂತಲೂ ಒಂದು ಸುಂದರತೆಯಲ್ಲಾಗಲಿ, ಗುಣದಲ್ಲಾಗಲಿ ಅಥವಾ ಟ್ಯಾಲೆಂಟ್ನಲ್ಲಾಗಲಿ ಭಾರಿ ಇರ್ಬೋದು. ಇಲ್ಲ ಕೆಲವೊಂದು ಕಡೆ ಏನಪ್ಪ ಅಂತಂದರೆ ಗಂಡನೇ ಗುಣದಲ್ಲಿ ಮತ್ತು ಸುಂದರತೆಯಲ್ಲಿ ಅಥವಾ ಟ್ಯಾಲೆಂಟ್ನಲ್ಲಿ ಭಾರಿ ಇರ್ಬೋದು. ಆದರೆ ಏನೇ ಇಬ್ಬರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿದ್ದರೂ ಕೂಡ ತಾವು ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟು, ಆ ಒಂದು ಗಂಡ ಹೆಂಡತಿ ಒಂದು ಪವಿತ್ರವಾದ ಒಂದು ಸಂಬಂಧ ಇದೆಯಲ್ಲ, ಅದಕ್ಕೆ ಬೆಲೆ ಕೊಟ್ಟು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಅನ್ಯೋನ್ಯತೆಯಿಂದ ಜೀವನ ನಡೆಸ್ತಕ್ಕಂಥದ್ದು. ಈಗ ನೋಡಿ, ಭಾಳಷ್ಟು ಕಡೆ ಈಗ ಗಂಡಂದರು, ಈಗ ಗಂಡು ಮಕ್ಕಳಿಗಂತೂ ಚಟಗಳಿರೋದು ಜಾಸ್ತಿ. ಮೊದಲು ಏನು ಗೊತ್ತಿರಲಿಲ್ಲ, ಮದುವೆಗಂತೂ ಗೊತ್ತಾಗ್ತದೆ, ಈ ಕುಡಿತಾರೆ ಮಾಡ್ತಾರೆ. ಗೊತ್ತಾದ ನಂತರ ಏನು ಮಾಡ್ತಾರೆ, ಆ ಗಂಡನ ಒಂದು ಕಿರಿಕಿರಿ, ಸ್ವಲ್ಪ ದಿನ ಇರ್ತಾರೆ, ದಿನ ಕುಡಿಯೋದು, ಬಂದು ಕಿರಿಕಿರಿ ಮಾಡೋದು, ಏನಾದರೂ ಅನ್ನೋದು, ಮನೆಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋದು, ದಿನ ಇದೆ ಅದ ಅಂಥೇಳಿ ಏನಪ್ಪ ಕಿರಿಕಿರಿ ತಾಳೋದು ಅಂಥೇಳಿ ತವ್ರ ಮನೆಗೆ ಹೋಗ್ಬಿಡ್ತಾರೆ. ತವ್ರ ಮನೆಗೆ ಹೋಗಿ ಇದರಿಂದ ಗಂಡ ಹೆಂಡತಿಯ ಸಂಬಂಧ, ತವ್ರ ಮನೆಗೆ ಹೋಗೋದ್ರಿಂದ ಗಂಡ ಹೆಂಡತಿಯ ಸಂಬಂಧ ಕೊನೆ ಆಗೋದಿಲ್ಲ. ಅಂದರೆ ಅವರು ಎಲ್ಲೂ ಹೋಗ್ತೇನೆ, ಅವ್ರ ಜೊತೆನೇ ಇಟ್ಕೊಂಡು ಅವರನ್ನು ಆದಷ್ಟು ಒಂದು ಸೂಕ್ಷ್ಮವಾಗಿ ಪ್ರೀತಿಯಿಂದ ಅವರನ್ನು ಮಾತನಾಡಿಸೋದ್ರ ಮುಖಾಂತರ ಮತ್ತು ಪ್ರೀತಿಯ ಒಂದು ಆರೈಕೆಯನ್ನು ನೀಡುವುದರ ಮುಖಾಂತರ ಅವರನ್ನು ಇರ್ತಕ್ಕಂಥ ಒಂದು ಚಟವನ್ನು ಕಂಟ್ರೋಲಿಗೆ ತರ್ಬೋದು. ನಾವು ಎಷ್ಟು ಅವರನ್ನು ಬಿಟ್ಟು ಅಗಲಿ ಹೋಗ್ತೀವಿ ಅಷ್ಟು ಜಾಸ್ತಿ ಆಗ್ತದೆ. ಯಾಕಂದರೆ ಅವ್ರಿಗೆ ಕುಡುಕರಿಗೆ 108 ತೊಂದರೆಗಳು. ಕುಡಿದಾಗ ಅವರಿಗೆ ಅರಿವೇ ಇರೋಂಗಿಲ್ಲ, ಅವ್ರ ವರ್ತನೆಯಲ್ಲಿ ಎಷ್ಟೋ ಚೇಂಜ್ ಇರುತ್ತೆ, ವರ್ತನೆಯಲ್ಲಿ ಎಷ್ಟೊಂದು ಚೇಂಜಸ್ ಆಗಿರುತ್ತೆ. ಮತ್ತು ಅವರು ಯಾರಾದರೂ ಇರಬೇಕು ನಮ್ಮ ಜೊತೆ, ನನ್ನ ಹೆಂಡತಿ ಆದವಳು ನನಗೆ ಯಾರೇ ಪ್ರೀತಿಯನ್ನು ಮಾತನಾಡ್ತಾ, ಒಂದು ನನ್ನ ತಾಯಿ, ನನ್ನ ಬಳಗದವ್ರು ಯಾರಾದರೂ ನಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಎಲ್ಲರೂ ಅವರನ್ನು ಬಿಟ್ಟು ಹೋಗ್ತಾರೆ. ತನ್ನ ಹೆಂಡತಿ ಆದವಳು ಬಿಟ್ಟು ಹೋದರೆ ತುಂಬಾ ಅದೇ ವಿಚಾರ ಮಾಡಿ, ಅದನ್ನೇನು ಮಾಡಿ, ಮತ್ತು ಕುಡಿದಾಗ ಊಟ ಮಾಡದೆ ಹಾಗೇ ಮಲಗಿಬಿಡೋದು. ಅದು ದೇಹಕ್ಕೆ ತುಂಬಾ ಹಾನಿ ಆಗುತ್ತೆ, ದೇಹಕ್ಕೆ ಎಫೆಕ್ಟ್ ಆಗುತ್ತೆ. ಮತ್ತು ಸಮಯಕ್ಕೆ ಊಟ ಆಗೋದಿಲ್ಲ ಅವ್ರಿಗೆ. ಯಾಕಂದರೆ ಕುಡಿಯೋದು, ಹಾಗೇ ಇರೋದು, ಮಲಗೋದು, ಯಾಕಂದರೆ ಅರಿವೇ ಇರೋಂಗಿಲ್ಲ. ಮನುಷ್ಯನಿಗೆ, ಹೆಣ್ಣಿಗೆ ಒಂದು ಪತಿಯ ಒಂದು ಸ್ಥಾನ ಅಂತಕ್ಕಂಥದ್ದು ಏನಿದೆಯಲ್ಲ, ತುಂಬಾ ಮಹತ್ವದ್ದು. ಒಂದು ಗಂಡನಿಂದಲೇ ಎಲ್ಲ ಸೌಭಾಗ್ಯ ಅವ್ರಿಗೆ. ಚಂದ, ಅಂದ, ಮರ್ಯಾದೆ, ಘನತೆ ಎಲ್ಲನೂ ಗಂಡನಿಂದ. ಒಂದು ಸಲ ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತಕ್ಕಂಥದ್ದು. ಅದು ನಾವು ಯಾವಾಗ ಸಾಯ್ತೀವಿ, ನಾನು ಸತ್ತ ಮೇಲೆ ಇಲ್ಲಾಂದರೆ ಅವನು ಸತ್ತ ಮೇಲೆ ನಮ್ಮ ಒಂದು ಸಂಬಂಧ ಕೊನೆ ಆಗ್ತದೆ ಹೊರತಾಗಿ ಅವರು ಬದುಕಿರುವವರೆಗೂ ಆ ಸಂಬಂಧ ನಾವು ಬೇರೆ ಕಡೆಯೇ ಇರಲಿ ಅಥವಾ ಒಟ್ಟಾಗಿರಲಿ ಅದು ಇರ್ತಕ್ಕಂಥದ್ದು. ಮತ್ತು ಅವ್ರ ಜೊತೆಯಲ್ಲೇ ಇರಬೇಕು, ಚಟ ಮಾಡೋರ್ಗು ಅಟ್ಟ ಬಿಟ್ಟು ಬೇರೆಗೆ ಹೋಗೇಬಾರ್ದು. ಒಂದು ವೇಳೆ ಅವಶ್ಯಕತೆ ಇದ್ದಂದ್ರೆ ಮಾತ್ರ ಹೋಗಿ ಅದನ್ನು ಮುಗಿಸ್ಕೊಂಡು ಬರಬೇಕು, ಅವರನ್ನು ಬಿಟ್ಟು ಎಲ್ಲಿ ಆಗಲೇಬಾರ್ದು. ನೋಡಿ, ಮನುಷ್ಯ ಪತಿ ಆದವನು ತುಂಬಾ ಸ್ವಭಾವದ ತುಂಬ ಒಳ್ಳೆಯವನಾಗಿರ್ತಾನೆ. ಅವನು ಒಳ್ಳೆಯವನಾಗಿರ್ತಾನೆ, ಹೆಂಡತಿಯನ್ನು ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ಅವು ಎಷ್ಟು 16-20 ವರ್ಷಗಳಾದರೂ ಸಹ ಹೆಂಡತಿನ ಎಷ್ಟೊಂದು ವಯಸ್ಸಾದರೂ ಕೂಡ ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ಮತ್ತು ಮಕ್ಕಳು, ಹೆಂಡತಿ ಅಂತೇಳಿ ತನ್ನ ಎಲ್ಲ ಒಂದು ದುಡಿಮೆಯನ್ನು ಅವರಿಗಾಗಿ ಮುಡಿಪಾಗಿರ್ತಾನೆ. ಮತ್ತು ಅವನು ಒಳ್ಳೆಯ ಒಂದು ದಕ್ಷ ಮತ್ತು ಪ್ರಾಮಾಣಿಕತೆ ಇರತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಒಳ್ಳೆಯ ಒಂದು ಸೌಂದರ್ಯ ಎಲ್ಲನೂ ಹೊಂದಿರ್ತಾನೆ. ಮಾತಾಡೋದು ಸೌಂದರ್ಯತೆ ಎಲ್ಲ ರೀತಿಯಿಂದ ಚೆನ್ನಾಗಿದೆ. ಒಂದು ಒಳ್ಳೆಯ ಸುಂದರತೆ ಇರ್ತದೆ, ಒಳ್ಳೆಯ ಗಂಟೆಡ್ ಗುಣ ಇರ್ತವೆ. 1 ಕೋಟಿ ರೂಪಾಯಿ ಸಿಗ್ತದೆ ಅಂತಂದ್ರೂ ಯಾವುದೇ ರೀತಿಯ ಕೆಟ್ಟದ್ದು ಮಾಡೋಂಗಿಲ್ಲ. ಕೆಟ್ಟದನ್ನು ಮಾಡ್ತಿರಂಗಿಲ್ಲ. ಅಂಥ ಒಂದು ವ್ಯಕ್ತಿಗತ ಒಳ್ಳೆಯ ಗುಣ ಇರುತ್ತೆ. ಸ್ವಭಾವ ತುಂಬಾ ಮೃದುವಾಗಿರ್ತಾನೆ. ಬಟ್ ಆದರೆ ಅವ್ರಿಗೆ ಒಂದೇ ಒಂದು ಚಟ ಬಿಟ್ಟು, ಒಂದು ಚಟಕ್ಕೆ ಅಂದರೆ ಸಹವಾಸ ದೋಷದಿಂದ ಇತ್ತೀಚೆಗೆ
ಸಹವಾಸ ದೋಷದಿಂದ ಒಂದು ಕೆಟ್ಟಿರ್ತಾನೆ. ಫೋನ್ ಬೋತದ ಮತ್ತು ಬಡಿತಾರೆ ಪಾಪ. ಸಹವಾಸ ಕೆಟ್ಟಿರ್ತಾನೆ. ಬಟ್ ಅದನ್ನು ಆದಷ್ಟು ಕಂಟ್ರೋಲ್ಗೆ ಸ್ವಲ್ಪ ಇರೋದ್ರಲ್ಲಿ ಚಟ ಸ್ವಲ್ಪ ಇರೋದ್ರಲ್ಲಿನೇ ಅವನನ್ನು ಸ್ವಲ್ಪ ಒಂದು ಸೂಕ್ಷ್ಮವಾದ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಆದಷ್ಟು ಚಟ ಕಡಿಮೆ ಮಾಡ್ತಕ್ಕಂಥ ಒಂದು ಪತ್ನಿ ಆದವಳಲ್ಲಿ ಇರುತ್ತೆ. ಯಾಕಂದರೆ ಸ್ವಭಾವತ ಒಳ್ಳೆಯ ವ್ಯಕ್ತಿಯಾಗಿರ್ತಕ್ಕಂಥದ್ದನ್ನು ಕಳೆದುಕೊಂಡ್ರೆ ನಾವು ಮತ್ತೆ ಜೀವನದಲ್ಲಿ ತುಂಬಿಕೊಳ್ಳಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ನಷ್ಟ. ಅಂತ ಒಂದು ಪ್ರಾಮಾಣಿಕ ಒಂದು ದಕ್ಷತೆ ಇರ್ತಕ್ಕಂಥ ಅವರ ಸೇವೆ ಅಂತಕ್ಕಂಥದ್ದು ಈ ಸಮಾಜಕ್ಕೆ ಮತ್ತು ಈ ಮನೆಗೆ ತುಂಬಾ ಬೇಕೇ ಬೇಕು, ಅಮೂಲ್ಯವಾಗಿರ್ತಕ್ಕಂಥದ್ದು. ಮತ್ತು ಒಬ್ಬ ತಂದೆ ಮಕ್ಕಳು ಒಂದು ಒಳ್ಳೆಯ ಹಂತಕ್ಕೆ ತಲುಪಬೇಕು, ಒಂದು ಒಳ್ಳೆಯ ಮಟ್ಟವನ್ನು ಒಂದು ಎಜುಕೇಷನ್ನಲ್ಲಾಗಲಿ ಅಥವಾ ಒಂದು ತಮ್ಮ ಒಂದು ಇದರಲ್ಲಾಗಲಿ ಒಂದು ಒಳ್ಳೆಯ ಹಂತಕ್ಕೆ ತಲುಪಬೇಕಪ್ಪ ಅಂದರೆ ಅದಕ್ಕೆ ತಂದೆಯ ಶ್ರಮ ಬೇಕೇ ಬೇಕು. ತಂದೆಯ ಶ್ರಮ. ಒಂದು ಮನೆಗೆ ಗಂಡ ಹೆಂಡು ಪತಿ ಪತ್ನಿ ಇಬ್ಬರು ಒಂದು ಆಧಾರ ಸ್ತಂಭಗಳು. ಪತಿದು ಒಂದು ಜವಾಬ್ದಾರಿ ಇರುತ್ತೆ, ಪತಿಯ ಒಂದು ಜವಾಬ್ದಾರಿ ಬೇರೆ ಆಗಿರುತ್ತೆ, ಪತ್ನಿಯದೊಂದು ಜವಾಬ್ದಾರಿ ಬೇರೆ ಆಗಿರುತ್ತೆ. ಮಕ್ಕಳಿಗೆ ಇಬ್ಬರಿಗೂ ಪ್ರೀತಿ ಮತ್ತು ಅವರ ಒಂದು ಜವಾಬ್ದಾರಿಗಳನ್ನು ಅವು ಬೇಕಾಗಿರ್ತವೆ. ಅದಕ್ಕಾಗಿ ನಾವು ಆದಷ್ಟು ನಮ್ಮ ಪತಿಯಂದಿರನ್ನು ಪ್ರೀತಿಯಿಂದ ಅವಳ ಶಾಂತ ರೀತಿಯಿಂದ ಮಾತನಾಡಿಸಿ, ಮತ್ತು ಕುಡಿದು ಬಂದಾಗ ಏನು ಅಂದಿನಿ ಅವ್ರಿಗೆ ಏನು ಬೈದೇನೆ ಒಳ್ಳೆತನಾಗಿ ಅವ್ರಿಗೆ ನೋಡ್ಕೊಳ್ತಕ್ಕಂಥದ್ದು. ಮತ್ತು ಅವರು ಚೆನ್ನಾಗಿರ್ಬೇಕಾದ್ರೆ ಅವರು ಒಳ್ಳೆ ಮೂಡ್ನಲ್ಲಿರಬೇಕಾದ್ರೆ ಒಳ್ಳೆಯ ಒಂದು ಮೈಂಡ್ ಸೆಟ್ನಲ್ಲಿರಬೇಕಾದ್ರೆ ಮರುದಿನ ಬೆಳಿಗ್ಗೆ ಅವ್ರಿಗೊಂದು ಬುದ್ಧಿ ಹೇಳ್ತಕ್ಕಂಥದ್ದು. ಅವರು ಕೂಡ್ದಾಗ ಬೈಯೋದು, ಅವ್ರಿಗೆ ಬುದ್ಧಿ ಹೇಳೋದು ಅಂಥದ್ದು ಮಾಡಬಾರ್ದು. ತೀರಾ ಹೆಚ್ಚಿಗೆ ಮಾಡ್ಕೊತಾರೆ, ಕೋಪ ಮಾಡಿಕೊಂಡು ಇರದೇ ಇರ್ತಕ್ಕಂಥದ್ದು ಇಲ್ಲಾರ್ದನ್ನು ಎಲ್ಲ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಂಡತಿಗೆ. ಮತ್ತು ಕೆಲವೊಂದು ಕಡೆ ಏನಪ್ಪ ಅಂತಂದರೆ ಗಂಡು ಮಕ್ಕಳು ತಾವೇನಾದರೂ ಮಾಡ್ತಾರೆ ತಮ್ಮ ಇಷ್ಟ. ನಾವು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡೋಂಗಿಲ್ಲ, ಮತ್ತು ಎಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ಅವಕಾಶ ಇರೋಂಗಿಲ್ಲ. ಮತ್ತು ಎಲ್ಲಾದರೂ ನನ್ನ ಹೆಂಡತಿ ಹೋದರೆ ಜನ ಅವಳನ್ನು ನೋಡಿ ಏನಾದರೂ ಅಂದ್ಕೊಳ್ತಾರೇನೋ, ಅವರು ಎಲ್ಲಿ ಹೋಗ್ತಾಳೆ ಅಂತ ಈ ಥರ ತಿಳ್ಕೊಂಡು ತಪ್ಪು ತಿಳ್ಕೊಳ್ತಾರೇನೋ ಅಂಥೇಳಿ ಅಂದ್ಕೊಳ್ತಿರ್ತಾನೆ. ಹಾಗಾಗಿ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರೋಂಗಿಲ್ಲ. ಒಳ್ಳೆಯವ್ರಿರ್ತಾಳೆ, ಅವ್ನಿಗೆ ಗೊತ್ತಿರುತ್ತೆ ನನ್ನ ಹೆಂಡತಿ ಬಗ್ಗೆ. ಆದರೆ ಜನ ಏನಾದರೂ ಅಂದ್ಕೊಳ್ತಾರೇನೋ, ಸುಮ್ಮನೆ ಹೆಜ್ಜೆ ಹೆಜ್ಜೆಗೂ ಏನಾದರೂ ಒಂದು ಪಡ್ತಕ್ಕಂಥದ್ದು ಈ ಥರ ಇರ್ತಾರೆ ಕೆಲವು ಮಂದಿ ಹೆಣ್ಮಕ್ಳು ಗಂಡು ಮಕ್ಕಳು. ಆದರೆ ಅದನ್ನೇ ನಾವು ದೊಡ್ಡದು ಮಾಡಿ ಅದನ್ನೇ ದೊಡ್ಡದು ಮಾಡಿ ಅದು ಯಾವುದಿಲ್ಲ ಸಹಿಸ್ಬೋದು. ದೇವ್ರು ಯಾವುದನ್ನು ನೀಡಿರ್ತಾನೋ, ಯಾವುದನ್ನು ನಮಗೆ ಕೊಟ್ಟಿರ್ತಾನೋ ಅದರಲ್ಲೇ ನಾವು ತೃಪ್ತಿ ಪಡಬೇಕು. ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಹೀಗಿರ್ತಾರೆ ಒಳ್ಳೆಯವರು. ಅವರು ಒಂದು ಕಾಲಕ್ಕೆ ಒಂದು ದಿನ ಕಳೆದ ಹಾಗೆ ಅವರು ಒಳ್ಳೆಯವರು ಆಗ್ಬೋದು ಅಂತ ನಂಬಿಕೆ ಇರಬೇಕು. ಮತ್ತು ಜೀವನದಲ್ಲಿ ತುಂಬಾ ಪತಿ ಏನಪ್ಪ ಅಂದರೆ ಪತಿಯ ಒಂದು ಪ್ರೀತಿ ಏನಿರುತ್ತಲ್ಲ ಅದು ಎಷ್ಟು ಅಮೂಲ್ಯವಾದದ್ದಪ್ಪ ಅಂತಂದರೆ ಯಾರು ಅದನ್ನು ಮೀರಿಸ್ಲಿಕ್ಕಾಗಂಗಿಲ್ಲ. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಅಣ್ಣ ತಮ್ಮಂದಿರು ಮತ್ತು ಬೇರೆ ಹೊರಗಿನವರು ಯಾರೂ ಸಹ ಅವನೊಂದು ಪ್ರೀತಿಯನ್ನು ತುಂಬಿಕೊಡ್ಲಿಕ್ಕಾಗಂಗಿಲ್ಲ. ಗಂಡನ ಜೊತೆ ನಾವು ರಾಜಾರೋಷವಾಗಿ ಓಡಾಡ್ಬೋದು. ಅವನ ಒಂದು ಹೆಸರಿನೊಂದಿಗೆ ನಮ್ಮದು ಹೆಸರು ಸೇರ್ಕೊಂಡು ಬಿಟ್ಟಿರ್ತದೆ. ಮತ್ತು ಈ ಜನ್ಮದಲ್ಲಿ ನಾವು ಅವನಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ. ಕುಡಿದು ಬಂದಾಗ ಅವ್ರಿಗೆ ಊಟ ಮಾಡ್ದೇನೆ ಮಲಗಿಸ್ಲೇಬಾರ್ದು. ಅವ್ರು ನಮಗೆ ಬೇಕಾದಷ್ಟು ಬೈಲಿ ಅನ್ನಲಿ, ಬೇಕಾದಷ್ಟು ಕಿರಿಕಿರಿ ಮಾಡಲಿ, ಅಷ್ಟೇ ಮಾಡಿದ್ರು ಅದೆಲ್ಲವನ್ನು ಮರೆತು ಒಟ್ಟಿನಲ್ಲಿ. ಯಾಕಂದರೆ ಸಂಬಂಧಕ್ಕೆ ಬೆಲೆ ಕೊಡಬೇಕು. ನಾವು ಸಂಬಂಧಕ್ಕೆ ಬೆಲೆ ಕೊಡಬೇಕು. ಇನ್ನೊಂದು ಏನಪ್ಪ ಅಂತಂದರೆ ಏನು ಒಳ್ಳೆಯ ಗುಣ ಇದೆಯಲ್ಲ, ಒಳ್ಳೆಯ ಒಂದು ಗುಣ, ವ್ಯಕ್ತಿಗತ ಗುಣ ಅಷ್ಟು ವಯಸ್ಸಾದರೂ ಕೂಡ ಯಾವ ಒಂದು ಹೆಣ್ಣಿನ ಕಲ್ಪನೆಯೂ ಮಾಡ್ಕೊಳ್ಳದೆ ಹೆಂಡತಿ ನಾಟನ್ನು ಪ್ರೀತಿಸ್ತಾನೆ. ಶ್ರೀರಾಮಚಂದ್ರನಂಥ ಒಂದು ಗುಣ ಇರ್ತಕ್ಕಂಥ ಆ ಒಂದು ಗಂಡನನ್ನು ಪತಿಯನ್ನು ನಾವು ಕಳೆದುಕೊಂಡ್ರೆ ಏನು ನಾವು ಜೀವನದಲ್ಲಿ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಪಶ್ಚಾತ್ತಾಪ ಪಡ್ತಕ್ಕಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗುತ್ತೆ. ಅದನ್ನು ಕಳೆದುಕೊಂಡ ಮೇಲೆ ವಿಚಾರ ಮಾಡಿದ್ರೆ ಏನು ಮಾಡಲಿಕ್ಕಾಗಲ್ಲ, ಮರಳಿ ಪಡಿಲಿಕ್ಕೂ ಆಗಂಗಿಲ್ಲ. ಅದು ಇದ್ದಾಗಲೇ ಅದ್ರ ಬೆಲೆಯನ್ನು ತಿಳಿದುಕೊಂಡು ಕಳ್ಕೊಳ್ಬಾರ್ದು. ಅಂಥ ಒಂದು ವ್ಯಕ್ತಿಗಳು ಸಮಾಜಕ್ಕೆ ಒಂದು ಆಸ್ತಿ ಇದ್ದಾಗೆ. ಪ್ರಾಮಾಣಿಕ ದಕ್ಷತೆಯಿಂದ ಕೂಡಿರ್ತಕ್ಕಂಥ ಅವರ ಒಂದು ಸೇವೆ ಇದೆಯಲ್ಲ
ಅದು ಒಂದು ಸಮಾಜಕ್ಕೆ ಆಸ್ತಿ ಇದ್ದಾಗೆ ನಮ್ಮ ಮನೆಗೂ ಕೂಡ ಅವರು ಆಸ್ತಿಯಾಗಿರ್ತಾರೆ. ಯಾವ ದುಡ್ಡಿನಿಂದಲೂ ಅದನ್ನು ನಾವು ಬೆಲೆ ಕಟ್ಟಲಿಕ್ಕೆ ಆಗಂಗಿಲ್ಲ. ಸ್ವಭಾವ ಅವರು ಎಷ್ಟೇ ಕಿರಿಕಿರಿ ಇರಲಿ, ಹೇಗೆ ಇರಲಿ, ನಮಗವ್ರಿಗೊಂದು ನಂಟಿದೆ, ಒಂದು ಸಂಬಂಧ ಇದೆ. ಹುಡುಗರು ಎಷ್ಟು ಹಲವಾರು ಕಷ್ಟಗಳು ಅವರಿಗೆ, ಹುಡುಗರ ಕಷ್ಟಗಳು 108 ಏನೋ ಹಾಡ ಇದೆಯಲ್ಲ, ಅವ್ರಿಗೆ ಯಾರೂ ಇರೋಂಗಿಲ್ಲ. ಅವರಿಗೆ ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯ, ಮನೆ ಮಠ ಎಂಥದ್ದು ನೆನಪಿರೋದಿಲ್ಲ ಅವ್ರಿಗೆ. ಆದರೆ ಆ ಥರ ಸ್ವಲ್ಪ ಇರೋದ್ರಲ್ಲಿ ಹೆಂಡತಿ ಆದವಳು ಅದನ್ನು ಕಂಟ್ರೋಲಿಗೆ ತಂದ್ಕೋಬೇಕು. ಒಂದು ಚಟ ಮಾಡಿ ಮಾಡಿ ಅಡಾಪ್ಟ್ ಆಗಿಬಿಟ್ರೆ, ಅದಕ್ಕೆ ಅಡಾಪ್ಟ್ ಆದರೆ ಆಮೇಲೆ ಹೆಂಡತಿ ಮಾತು ಕೇಳೋಂಗಿಲ್ಲ, ಯಾರ ಮಾತು ಕೇಳೋಂಗಿಲ್ಲ, ಅವರು ಕೇಳೋಂಗಿಲ್ಲ. ಅದಕ್ಕೆ ಆ ಮಟ್ಟಕ್ಕೆ ತಲುಪಲಿಕ್ಕೆ ಬಿಡಬಾರ್ದು. ಹೀಗೆ ತಮ್ಮ ಒಂದು ಜೀವನವನ್ನು ಎಷ್ಟೋ ಗಂಡ್ಮಕ್ಕಳು ಈ ಚಟಕ್ಕೆ ಬಲಿಯಾಗಿ 45-50 ವರ್ಷಗಳಲ್ಲಿ ತಮ್ಮ ಜೀವನವನ್ನು ಅಂತ್ಯ ಮಾಡ್ಕೊಳ್ತಿದ್ದಾರೆ. ಲಿವರ್ ಫೇಲ್ ಆಗಿ, ಮತ್ತು ಎಷ್ಟೋ ಕಡೆ ಕುಡಿದು ಆಕ್ಸಿಡೆಂಟ್ ಮಾಡಿಕೊಂಡು ತಮ್ಮ ಜೀವನವನ್ನು ಕೊನೆ ಉಸಿರೆಳಿತಾ ಇದ್ದಾರೆ. ಆದಷ್ಟು ಅದನ್ನು ತಡೆಗಟ್ಟಬೇಕು. ಮನೆಯಲ್ಲಿ ಹೆಂಡತಿ ಆದವಳು, ತಾಯಿ ಆದವಳು ಅವರನ್ನು ನೆಮ್ಮದಿಯಿಂದ ಇಟ್ಕೊಂಡು, ನೆಮ್ಮದಿಯಿಂದ ಅವ್ರಿಗೆ ಏನು ಅಂದೇನೆ ಅವರಿಷ್ಟಗಾಗಿ ಇಟ್ಕೊಂಡು, ಅವ್ರ ಜೊತೆನೇ ಇಟ್ಕೊಂಡು ಅವರನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಬಹಳ ವರ್ಷಗಳ ಕಾಲ 100-120 ವರ್ಷಗಳವರೆಗೆ ಬದುಕಬೇಕು, ನನ್ನ ಜೊತೆ ಅವರು ಬದುಕಬೇಕು ಅನ್ನುವಂಥ ಒಂದು ಇಟ್ಕೊಂಡು ಇಟ್ಕೊಂಡು ನಾವು ಜೀವನ ಮಾಡಬೇಕು. ಪತಿ ಅಂತಕ್ಕಂಥದ್ದು, ಪತಿಯ ಸ್ಥಾನ ತುಂಬಾ ಮುಖ್ಯ.